ಮಜ್ಜಿ ಮಸಾಲ ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ನೈಸ್ ರಸ್ತೆ ಅಕ್ರಮ ವಿಚಾರದಲ್ಲಿ ಸರ್ಕಾರ ಮೌನವಾಗಿದೆ. ಕರ್ನಾಟಕದ ಇತಿಹಾಸದಲ್ಲೇ ಇದು ದೊಡ್ಡ ಹಗರಣ. ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಆಕ್ರೋಶ ಹೊರಹಾಕಿದ್ದಾರೆ. 111 ಕಿಲೋಮೀಟರ್ ರಸ್ತೆ ಮಾಡುವ ಮೊದಲೇ ಟೋಲ್ ಸಂಗ್ರಹ ಮಾಡ್ತಿದೆ. ನೈಸ್ ರಸ್ತೆ ನೆಪದಲ್ಲಿ 3-4 ಸಾವಿರ ಕೋಟಿ ಲೂಟಿಯಾಗಿದೆ. ನೈಸ್ ಕಂಪನಿಯನ್ನ ಸಿಎಂ ಡಿಕೆಶಿ ಟೇಕ್ ಓವರ್ ಮಾಡ್ತಾ ಇದ್ದಾರೆ. ರೈತರಿಗೊಂದು ಸಿಎಂಗೊಂದು ಕಾನೂನು ಏನಾದರೂ ಇದೆಯಾ ಅಂತ ಕಿಡಿಕಾರಿದ್ದಾರೆ. ಹ್ಯಾಂಡ್ ಬಿಲ್ ಹಂಚುವ ಮೂಲಕ ಜೆಡಿಎಸ್ ಪ್ರತಿಭಟನೆ ಮಾಡೋಣ, ನೈಸ್ ಅಕ್ರಮದ ವಿರುದ್ಧ ಪ್ರತಿಭಟನೆಗೆ ಕರೆ ಕೊಟ್ಟಿದ್ದಾರೆ. ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರು ಜಟಾಪಟಿ ನಡೀತಾನೆ ಇದೆ. ಈಗ ಹೈಕೋರ್ಟ್ ಆದೇಶ ಇದೆ, ಟೋಲ್ ಕಟ್ಬೇಡಿ ಅಂತ ಕುಮಾರಸ್ವಾಮಿ ಕರೆ ಕೊಟ್ಟಿದ್ರು. ಆ ಪ್ರಕಾರ ಕೆಲವೊಬ್ಬರು ವಾಹನ ಸವಾರರು ಒಂದು ಆದೇಶದ ಪ್ರತಿ ಜೆರಾಕ್ಸ್ ತೊಗೊಂಡು ಹೋಗಿ ನೋಡಿ ಹೈಕೋರ್ಟ್ ಹೇಳಿದೆ ಟೋಲ್ ಕಟ್ಬೇಡಿ ಅಂತ ಹೇಳ್ತಿದ್ರು. ಅಲ್ಲಿ ನೋಡಿದರೆ ಟೋಲ್ನವರು ಎಲ್ಲಿದೆ ತೋರಿಸಿ ಅಂತ ಅವರು. ಹೀಗಾಗಿ ಗೊಂದಲಕ್ಕೆ ಕಾರಣ ಆಗಿತ್ತು ಟೋಲ್ ಕಟ್ಟಬೇಕಾ ಬೇಡವಾ ಅಂತ. ಬಟ್ ಈಗ ಇದರಲ್ಲಿ ಭ್ರಷ್ಟಾಚಾರ ನಡೀತಾ ಇದೆ ಅನ್ನುವಂಥ ಆರೋಪ 3-4 ಸಾವಿರ ಕೋಟಿ ಅಂತ ಕುಮಾರಸ್ವಾಮಿಯವರು ಆರೋಪ ಮಾಡಿದ್ದಾರೆ. ಮತ್ತು ಈಗ ಹ್ಯಾಂಡ್ ಬಿಲ್ ಹಂಚುವ ಮೂಲಕ ಅರಿವು ಮೂಡಿಸೋಣ ಅಂತೇಳಿ ಕರೆ ಕೊಟ್ಟಿದ್ದಾರೆ. ಕೋರ್ಟ್ರು ಏನ್ ಹೇಳಿದ್ದಾರೆ ಅನ್ನೋದನ್ನ ಸ್ವಲ್ಪ ನಮಗ್ ಬುದ್ಧಿ ಹೇಳೋದಿರ್ಲಿ. ಪ್ರಿಯಾಂಕಾ ಖರ್ಗೆ ಹೇಳಿದ್ದೀನಿ, ಕೋರ್ಟ್ ಹೇಳಿರ್ತಕ್ಕಂಥದ್ದು ಯಾವ ಫ್ರೇಮ್ ವರ್ಕ್ ಅಗ್ರಿಮೆಂಟ್ ಇದೆ, ಫ್ರೇಮ್ ವರ್ಕ್ ಅಗ್ರಿಮೆಂಟ್ ಅನ್ನ ಯಾವುದನ್ನು ಜಾರಿಗೆ ತರದೆ ಇವತ್ತು ಇಲ್ಲಿಗಲ್ ಆಗಿ ಹಣವನ್ನ ಟೋಲ್ ಗೇಟ್ ಅಲ್ಲಿ ಸಂಗ್ರಹ ಮಾಡ್ತಾ ಇದ್ದಾರೆ. ಇಲ್ಲಿಗಲ್ ಆಗಿ ಮಾಡ್ತಾ ಇದ್ದಾರೆ ಅಂದ್ರೆ ಅರ್ಥ ಏನು? ಪ್ರಿಯಾಂಕಾ ಖರ್ಗೆ ಕೇಳ್ತೇನೆ, ಇಲ್ಲಿಗಲ್ ಆಗಿ ಇವತ್ತು ಕೆಲಸ ಮಾಡಕ್ ಕೊಟ್ಟಿದ್ರ ವಸೂಲಿ ಮಾಡ್ಲಿಕ್ಕೆ ಯಾಕೆ ಸರ್ಕಾರ ಇಟ್ಕೊಂಡಿದ್ರಿ? ಆಗಿದ್ರೆ ಕೋರ್ಟ್ ಹೇಳಿರ್ತಕ್ಕಂಥ ಅಬ್ಸರ್ವೇಷನ್ ಅದು ಫ್ರೇಮ್ ವರ್ಕ್ ಅಗ್ರಿಮೆಂಟ್ ಅನ್ನ ಉಲ್ಲಂಘನೆ ಮಾಡಿ ಇವತ್ತು ಜನತೆಯಿಂದ ಟೋಲ್ ಕಲೆಕ್ಟ್ ಮಾಡ್ತಾ ಇರ್ತಕ್ಕಂಥದ್ದು ಅಕ್ರಮ ಅಂತಕ್ಕಂಥದ್ದನ್ನ ಅಬ್ಸರ್ವೇಷನ್ ಕೊಟ್ಟಿಲ್ಲ ಅವರಲ್ಲಿ. ಕರ್ನಾಟಕ ರಾಜ್ಯದ ಇತಿಹಾಸದ ದೊಡ್ಡ ಹಗರಣ ಅಂತಕ್ಕಂಥದ್ದನ್ನ ಯಾಕೆ ಹೇಳಿದ್ದಾರೆ? ಸ್ಕ್ಯಾಮ್ ಅಂತಕ್ಕಂಥದ್ದು ಏನ್ ಹೇಳ್ತಾರೆ? ಅದಕ್ಕೆ ನೀವು ಗೃಹ ಸಚಿವರಾಗಿ ನಿಮ್ಮ ಆಕ್ಷನ್ ವೋಟ್ ಕೊಟ್ಟಿರೋದು ಇವರಿಗೆ, ಇವ್ರಿಗೆ ಕುಂಭಕರ್ಣಾರ್ತಿ ಮಾಡಿದ್ದಾರೆ. ಏನು ಈ ಸರ್ಕಾರ ಯಾರಿಗೆ ನಡೀತಾ ಇದೆ ಸರ್ಕಾರ ಅಂತ ಕೇಳಿದ್ದಾರೆ. ಒಂದು ಸರ್ಕಾರ ನಡೆಸತಕ್ಕಂಥದ್ದು ಯಾವನೋ ಒಬ್ಬ ವ್ಯಕ್ತಿಗೆ ದುಡ್ಡು ಮಾಡ್ಲಿಕ್ಕಲ್ಲ, ಸರ್ಕಾರ ನಡೆಯೋದು ಈ ರಾಜ್ಯದ ಆರೋಗ್ಯ ಕೊಟ್ಟು ಜನತೆ ರಕ್ಷಣೆ ಮಾಡ್ಲಿಕ್ಕೆ. ಯಾಕೆ ಗೊತ್ತಿರುವಂತ ಅವರಿಗೆ ಏನಿದೆ ಅಂತ ಎಷ್ಟು ದಿವಸ ಬೇಕು? ನಿಮ್ಮ ಕಾನೂನು ತಂತ್ರದ ಚರ್ಚೆ ಮಾಡಿ ತೀರ್ಮಾನ ತೆಗೆದುಕೊಳ್ಳೋದಕ್ಕೆ ಎಷ್ಟು ವರ್ಷ ಬೇಕು ನಿಮಗೆ? ಹಾಗೆ 1 ತಿಂಗಳಾಯ್ತು. ಎಲ್ಲೋ ಅವರು ನಿಮ್ಮ ಕಾನೂನು ತಂತ್ರಗಳು ಎಷ್ಟು ಮೀಟಿಂಗ್ ಮಾಡಿದ್ದೀರಿ? ಇಲ್ಲಿ ಕುತ್ಕೊಂಡು ಮೈಕ್ ಇಟ್ಕೊಂಡ್ಬಿಟ್ಟು ಪ್ರಿಯಾಂಕಾ ಖರ್ಗೆ ಭಾಷಣ ಮಾಡೋದಲ್ಲ, RSS ಅಕೌಂಟ್ ಕೇಳ್ತೀಯಲ್ಲಪ್ಪ, RSS ಅಕೌಂಟ್. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ LN ಸ್ವಾಮಿ ನೀಡ್ತಾರೆ. ಸ್ವಾಮಿ, ಈಗ ಬಿಡದಿ ಟೌನ್ಶಿಪ್ ಏನು ಹೋರಾಟ ತೀವ್ರ ಸ್ವರೂಪವನ್ನು ಪಡೆದುಕೊಳ್ತು, ಅದೇ ಮಾದರಿಯಲ್ಲಿ ಈ ನೈಸ್ ಟೋಲ್ ವಿರುದ್ಧ JDS ಪ್ರತಿಭಟನೆ ಹಮ್ಮಿಕೊಳ್ಳುವಂಥ ಸಾಧ್ಯತೆಗಳು ಕಾಣಿಸ್ತಿದೆ ಅವರ ಆರೋಪಗಳನ್ನ ನೋಡ್ತಾ ಇದ್ರೆ? ನೈಸ್ ಕಂಪನಿ ವಿರುದ್ಧ ಹೋರಾಟಕ್ಕೆ ಈಗಾಗಲೇ ಜೆಡಿಎಸ್ ನಾಯಕರು ಎಲ್ಲಾ ರೀತಿಯ ಸಿದ್ಧತೆಗಳನ್ನ ಮಾಡ್ಕೊಂಡಿದ್ದಾರೆ. ಒಂದು ಕಡೆ ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರು ಇವತ್ತು ಸುದ್ದಿಗೋಷ್ಠಿ ನಡೆಸಿ ಒಂದಿಷ್ಟು ಆರೋಪಗಳನ್ನ ಮಾಡುತ್ತಿರುವಂತದ್ದು. ಅಂದ್ರೆ ಕೋರ್ಟ್ ಆದೇಶ ಹೇಳಿದೆ, ಸಂಪೂರ್ಣವಾಗಿ ಇದು ಅಸ್ತಿತ್ವದಲ್ಲಿ ಇರೋದಕ್ಕೆ ಪರ್ಮಿಷನ್ ತಗೊಂಡಿಲ್ಲ, ಪರ್ಮಿಷನ್ ಇಲ್ಲ ಎನ್ನುವುದು ಕೋರ್ಟ್ ಕೂಡ ಹೇಳಿದೆ. ಜೊತೆಗೆ ಕೋರ್ಟ್ ಕೂಡ ಈಗಾಗಲೇ ಚೀಮಾರಿ ಹಾಕಿದೆ. ಈ ಹಿನ್ನೆಲೆಯಲ್ಲಿ ಯಾವ ಆಧಾರದ ಮೇಲೆ ಇವರು ಟೋಲ್ ಸಂಗ್ರಹ ಮಾಡ್ತಾ ಇದ್ದಾರೆ ಅನ್ನೋ ಆರೋಪವನ್ನ ಮತ್ತೆ ಕುಮಾರಸ್ವಾಮಿ ಅವರು ಮಾಡ್ತಾ ಇರುವಂತದ್ದು. ಅಂದ್ರೆ ನೈಸ್ ಟೋಲ್ ಅಲ್ಲಿ ಹಣ ಸಂಗ್ರಹ ಆಗ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ನಾವು ಹಲವಾರು ಸಂದೇಶಗಳನ್ನ ಕೊಟ್ಟಿದ್ವಿ, ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಟ್ಟಿದ್ರು ಕೂಡ ಸರ್ಕಾರ ಇದರ ಬಗ್ಗೆ ಕಾಳಜಿ ವಹಿಸ್ತಾ ಇಲ್ಲ, ಇರೋ ಪರವಾಗಿದೆ. ಹಾಗಾಗಿ ಇವರು ಅವ್ರ ಜೊತೆ ಕೈ ಜೋಡಿಸಿದ್ದಾರೆ ಎಂಬ ಆರೋಪವನ್ನ ಕುಮಾರಸ್ವಾಮಿ ಪದೇ ಪದೇ ಮಾಡ್ತಿರುವಂತದ್ದು. ಅಂದ್ರೆ ಒಂದು ಕಡೆ ನೈಸ್ಗೆ ಸಂಬಂಧಪಟ್ಟಂತೆ ನಾವು ಎಲ್ಲಾ ರೀತಿಯ ಹೋರಾಟಗಳನ್ನ ಮಾಡೋದಕ್ಕೆ ನಾವು ಸಿದ್ಧ ಮಾಡ್ಕೊಳ್ತಾ ಇದೀವಿ. ಜೊತೆಗೆ ಇದಕ್ಕೆ ಸಂಬಂಧಪಟ್ಟಂತೆ ಯುವಕರಿಂದ ಅಂದ್ರೆ ಕಾಲೇಜು ಯುವಕರಿಂದ ನಾವು ಹೋರಾಟ ನಡೆಸ್ತೀವಿ, ಶಾಂತ ರೀತಿಯಲ್ಲಿ ನಾವು ಹೋರಾಟ ನಡೆಸ್ತೀವಿ. ನೈಸ್ ಟೋಲ್ ಹಣ ಸಂಗ್ರಹಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ಇದರಲ್ಲಿ ಭ್ರಷ್ಟಾಚಾರ ನಡೀತಾ ಇದೆ ಅದಕ್ಕೆ ಸಂಬಂಧಪಟ್ಟಂತೆ ನಾವು ಎಲ್ಲಾ ದಾಖಲೆಯನ್ನ ಇಟ್ಟು ಮಾತಾಡ್ತೀನಿ ಎಂಬ ಎಚ್ಚರಿಕೆಯನ್ನ ಕುಮಾರಸ್ವಾಮಿ ಕೊಟ್ಟಿರುವಂತದ್ದು. ಅಂದ್ರೆ ಈಗಾಗಲೇ ಕೋರ್ಟ್ ಹೇಳಿಕೆ, ಕೋರ್ಟ್ ಆದೇಶಕ್ಕೆ ಸಂಬಂಧಪಟ್ಟಂತೆ ಅದರ ಒಂದು ಕರಪತ್ರಗಳನ್ನ ಹಂಚೋದು, ಜೊತೆಗೆ ಏನೆಲ್ಲ ಅನ್ಯಾಯ ಆಗ್ತಾ ಇದೆ,
ಯಾರೆಲ್ಲ ಇದರಲ್ಲಿ ಭಾಗಿಯಾಗ್ತಾ ಇದ್ದಾರೆ, ಏನೆಲ್ಲ ಮೋಸ ಆಗ್ತಾ ಇದಕ್ಕೆ ಸಂಬಂಧಪಟ್ಟಂತೆ ಕರಪತ್ರಗಳನ್ನ ಹಂಚುವ ಮೂಲಕ ವಿದ್ಯಾರ್ಥಿಗಳ ಮೂಲಕ ಈಗ ಹೋರಾಟಕ್ಕೆ ಜೆಡಿಎಸ್ ನಾಯಕರು ಒಂದು ಕರೆಯನ್ನ ಕೊಟ್ಟಿರುವಂತದ್ದು. ಒಟ್ಟಾರೆಯಾಗಿ ಬಿಡದಿ ರೈತ ಪರ ಹೋರಾಟದ ನಂತರ ಈಗ ಮತ್ತೆ ನೈಸ್ ಹೋರಾಟಕ್ಕೆ ಜೆಡಿಎಸ್ ನಾಯಕರು ಇಳಿದಿರುವಂತದ್ದು. ಪ್ರಮುಖವಾಗಿ ದಾಖಲೆಗಳನ್ನ ಇಡ್ತೀನಿ ಎಂಬ ಎಚ್ಚರಿಕೆಯನ್ನ ಈಗ ಕುಮಾರಸ್ವಾಮಿ ರವಾನಿಸಿರೋದ್ರಿಂದ ಯಾವ ದಾಖಲೆಯನ್ನ ಇಡ್ತಾರೆ, ಜೊತೆಗೆ ಸರ್ಕಾರಕ್ಕೆ ಯಾವ ಸಂದೇಶವನ್ನ ಕೊಡ್ತಾರೆ ಅನ್ನೋದು ಕಾದ್ ನೋಡ್ಬೇಕಾಗಿರೋಂಥದ್ದು. ಮಲ್ಲಿಕಾರ್ಜುನ್ ಪ್ರಭು. ಥ್ಯಾಂಕ್ ಯು ಸ್ವಾಮಿ ಮಾಹಿತಿಗೆ.